ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ನಿನ್ನೆ ದಿನ ಬಹಳಷ್ಟು ತುಂಬಾ ಒಂದು ಆಸ್ಪಿರೆಂಟು ಗೊಂದಲವನ್ನ ಮಾಡ್ಕೊಂಡಿದ್ರಿ. ಸರ್ 14ನೇ ತಾರೀಕು ಭೀಮನಡಿಗೆ ಅಂತೇಳಿ ಮಾಡ್ತಾ ಇದ್ರಿ. ಅದಾದ್ಮೇಲೆ ರೈತ ಸಂಘಟನೆಗಳ ಜೊತೆಗೆ ನೀವೊಂದು ಡೇಟ್ ಅನ್ನ ಹೇಳಿದಿರಿ. ಸೊ ನಾವು ಯಾವ ಒಂದು ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಒಂದಿಷ್ಟು ಆಸ್ಪಿರೆಂಟು ತುಂಬಾ ಗೊಂದಲವನ್ನ ಮಾಡ್ಕೊಂಡಿದ್ರಿ. ಸ್ನೇಹಿತರೆ, 14ನೇ ತಾರೀಕು ಏಪ್ರಿಲ್ 14ರಲ್ಲಿ ನಡೀತಕ್ಕಂತ ಒಂದು ವಿದ್ಯಾರ್ಥಿ ಸಂಘಟನೆಯಿಂದ ನಡೀತಕ್ಕಂತ ಒಂದು ಹೋರಾಟ. ಇದರಲ್ಲಿ ಏನಪ್ಪಾ ಅಂದ್ರೆ ರಾಜ್ಯದ ಪ್ರತಿಯೊಬ್ಬ ಅಭ್ಯರ್ಥಿ ಅಂದ್ರೆ 31 ಜಿಲ್ಲೆಗಳಿಂದ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಇದರಲ್ಲಿ ಭಾಗವಹಿಸಬೇಕಾಗತ್ತೆ. ಸೊ ಈ ಹೋರಾಟಗಳು ಹಂಗೆ ಕಂಟಿನ್ಯೂಸ್ ಆಗಿ ಏನಪ್ಪಾ ಅಂದ್ರೆ ನಡೆದ್ರನೇ ಏನಪ್ಪಾ ಅಂದ್ರೆ ಇಲ್ಲಿ ಸರ್ಕಾರಕ್ಕೆ ಎಫೆಕ್ಟಿವ್ ಆಗುವಂತದ್ದು. ಇದರಲ್ಲಿ ಪ್ರತಿಯೊಬ್ರು ಭಾಗವಹಿಸಿ ಇದೊಂದು ಸಾಂಕೇತಿಕವಾಗಿರ್ತಕ್ಕಂತ ಹೋರಾಟ ಇರ್ತದ. ಇದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗ್ಬೇಕು. ನಾವೆಲ್ಲ ಏನಪ್ಪಾ ಅಂದ್ರೆ ಈ ಹೋರಾಟಕ್ಕ ಭಾಗವಹಿಸ್ತಾ ಇದ್ದೀವಿ. ಪ್ರತಿಯೊಬ್ಬ ಸಂಘಟನೆಯಿಂದ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ಅಭ್ಯರ್ಥಿ ಈ ಹೋರಾಟದಲ್ಲಿ ಭಾಗವಹಿಸಿ ಸೊ ಸರ್ಕಾರಕ್ಕೆ ಬಿಸಿ ಮುಟ್ಸ್ತಕ್ಕಂತ ಕೆಲಸ ನೀವು ಎಲ್ಲರೂ ಏನಪ್ಪಾ ಅಂದ್ರೆ ಸೇರಿ ಮಾಡ್ಬೇಕಾಗತ್ತೆ. ಅದಾದ ನಂತರ ಮತ್ತೆ ಒಂದು ದಿನಾಂಕವನ್ನ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಹೇಳಿದ್ದೀನಿ 24 ಅಂತೇಳಿ. ಸೊ ಇಲ್ಲಿ ರೈತ ಸಂಘಟನೆಗಳ ಜೊತೆಗೆ ಚುನ್ನಪ್ಪ ಪೂಜಾರಿ ಮತ್ತೆ ಪೂಜ್ಯರ ಜೊತೆಗೆ ಏನಪ್ಪಾ ಅಂದ್ರೆ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಮಾಡ್ಬೇಕು ಅಂತೇಳಿ ಅದಕ್ಕೂ ಏನಪ್ಪಾ ಅಂದ್ರೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಎರಡೂ ಹೋರಾಟಗಳು ಯಶಸ್ವಿ ಆಗೇ ಆಗತ್ತೆ ಖಂಡಿತ ದೊಡ್ಡ ಮಟ್ಟದಲ್ಲಿ. ಸೊ ತಾವು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಿಮ್ಮ ಹಕ್ಕನ್ನ ನೀವೇ ಪಡೆದುಕೊಳ್ಬೇಕು. ಅದರಿಂದ ಬೇರೆ ಯಾವರಿಂದ ನ್ಯಾಯ ಸಿಗತ್ತೆ ಅನ್ನುವಂಥದ್ದು ನಮಗೆ ವಿಶ್ವಾಸ ಇಲ್ಲ. ಸರ್ಕಾರದ ಮಂಡುತನವನ್ನ ಬಿಟ್ಟು ಸೊ ಈ ಒಂದು ನೇಮಕಾತಿ ಮಾಡಬೇಕು ಅಂತಂದ್ರೆ ಸೊ ಇಲ್ಲಿ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಈ ಹೋರಾಟದಲ್ಲಿ ಭಾಗವಹಿಸಿ ಸೊ ಸರ್ಕಾರಕ್ಕೆ ಬಿಸಿ ಮುಟ್ಸ್ತಕ್ಕಂತ ಕೆಲಸ ನೀವು ಎಲ್ಲ ಮಾಡೋಣ. ನಾವೆಲ್ಲ ಈ ಒಂದು ಹೋರಾಟಕ್ಕೆ ಭಾಗವಹಿಸ್ತಾ ಇದ್ದೀವಿ. ಪ್ರತಿಯೊಬ್ಬ ಸ್ಪರ್ಧಾರ್ಥಿ ನೀವು ಓದುವುದು ಎಷ್ಟು ಮುಖ್ಯನೋ ಸೊ ಈ ಹೋರಾಟದಲ್ಲಿ ಭಾಗವಹಿಸುವುದು ಸಹ ಏನ್ ಪಾತ್ರ ಅಷ್ಟೇ ಮುಖ್ಯ ಆಗತ್ತೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ಜಾಯ್ನ್ ಆಗಿ ಮಾಹಿತಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್.